ಪದ್ಮವ್ವ ನೋಡಿ ಎಂತ ಚೆನ್ನಾಗೈತೆ. ನೋಡ್ದೆ ನೀವು ನೋಡ್ರಿ. ನಾನಿನ್ನೇನು ಗೀತನ್ ಜೊತೆಗೆ ಇರ್ತೀನಿಲ್ಲ ಹಾಸ್ಪಿಟಲಲ್ಲಿ, ನೀವು ನೋಡ್ರಿ. ನೋಡಿ ಎಂತ ಚೆನ್ನಾಗೈತಿ. ಸೇಮ್ ನಮ್ಮ ಶಿವು ಇದ್ದಂಗೈತೆ ನೋಡಿ ಇದು. ಎಂತ ಭಾರಿ ಚೆನ್ನಾಗೈತೆ ಬಿಡಿ. ನೋಡಿ ಮೊಮ್ಮಗಳು ಎಂತ ಚೆನ್ನಾಗದಾಳೆ ಬಿಡೆ. ಬರೀ ಶಿವು ಥರ ಇಲ್ಲ, ಗೀತನ್ ಥರನೂ ಅದಾಳೆ, ಶಿವು ಥರನೂ ಅದಾಳೆ. ಇತ್ತಾಗೆ ಕಪ್ಪು ಬಣ್ಣನಲ್ಲ, ಇತ್ತ ಬೆಳ್ಳಗೂ ಇಲ್ಲ, ಗೋಧಿ ಬಣ್ಣ. ಎಂತ ಚೆನ್ನಾಗೈತೆ ನೋಡಿ, ದೃಷ್ಟಿ ಬರಂಗೈತೆ. ಡಾಕ್ಟ್ರು ಅದೇ ಹೇಳ್ತಿದ್ರು, ಭಾರಿ ಆ್ಯಕ್ಟಿವ್ ಅದಾಳೆ ಇವಳು. ಹುಟ್ಟಿದ ತಕ್ಷಣ ಕಣ್ಣು ಪಿಡಿ ಪಿಡಿ ಬಿಟ್ಕೊಂಡು ಕಾಲು ಕೈಯ ಎಲ್ಲ ಅಲ್ಗಾಡ್ಸತಿ, ಭಾರಿ ಆ್ಯಕ್ಟಿವ್ ಐತೆ. ಈಗ ಊಟ ಮಕ್ಕಳೆಲ್ಲ ಹಂಗೆ ಭಾರಿ ಹುಟ್ಟಿದ ತಕ್ಷಣನೇ ಆ್ಯಕ್ಟಿವ್ ಆಗಿದ್ದು ಬಿಡ್ತಾವೆ. ನನ್ನ ಮಗನೂ ಹಂಗೆ ಮಾಡ್ತಿದ್ದ. ಈಗ ಸೊಸಿನೂ ಹಂಗೆ ಅದಾಳೆ ನೋಡು, ಭಾರಿ ಆ್ಯಕ್ಟಿವ್ ಅದಾಳೆ. ನರ್ಸು ಡಾಕ್ಟ್ರು ಎಲ್ಲರೂ ಹಂಗೆ ಅಂತಿದ್ರು, ಇದು ಏನಿದು ಎಷ್ಟು ಚೂಟಿ ಐತಲ್ಲಿದು ಅಂತೇಳಿ. ಗೀತಕ್ಕ ಅಂತೂ ಇಂತೂ ನಿನ್ನ ಮತ್ತೆ ಶಿವಣ್ಣನ ಆಸೆ ಥರನೇ ಹೆಣ್ಣು ಪಾಪನೇ ಆಗ್ಬಿಡ್ತು. ಕಂಗ್ರ್ಯಾಚುಲೇಷನ್ ಗೀತಕ್ಕ. ನನಗಂತೂ ಭಾರಿ ಖುಷಿಯಾಗೈತಿ. ಈ ಖುಷಿಗೆ ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೀತಕ್ಕ. ಹೌದು, ನನಗಂತೂ ಭಾಳನೇ ಖುಷಿ ಆಗ್ಬಿಡ್ತು. ಹೆಣ್ಣು ಪಾಪು ಅಂದ ತಕ್ಷಣನೇ ಯಪ್ಪ ದೇವರೇ, ನಮ್ಮನೆ ಲಕ್ಷ್ಮಿನೇ ಬಂದ್ಬಿಟ್ಲು ಅಂತ ಭಾಳ ಖುಷಿ ಆಗೋಯ್ತು. ಹೌದು, ಅದಕ್ಕೆ ಇವರೆಲ್ಲೋಗಿದ್ದಾರೆ? ಅವರು ಮತ್ತೆ ನಿಮ್ಮಣ್ಣ ಸ್ವೀಟ್ ತಗೊಂಬಂದು ಎಲ್ಲರಿಗೂ ಹಂಚೋಣ ಅಂತೇಳಿ ತಗೊಂಡ್ಬರಕ್ಕೆ ಹೋಗಿದ್ದಾರೆ. ನೀನು ಜಾಸ್ತಿ ಏನು ಮಾತಾಡಬಾರ್ದು, ಹಂಗೆ ಸುಮ್ಮನೆ ರೆಸ್ಟ್ ಮಾಡು ಆಯಿತಾ? ಹೌದು ಗೀತಾ, ಭಾಳ ಮಾತಾಡಬೇಡ, ಎಲ್ಲರೂ ನೋಡೋಕೆ ಬರ್ತಾರೆ. ಹಂಗಂತೇಳಿ ನೀನು ಜಾಸ್ತಿ ಮಾತಾಡೋಕೆ ಹೋಗ್ಬಿಡವ, ರೆಸ್ಟ್ ತಗೋಬೇಕು. ನಮಗಂತೂ ಭಾರಿ ಖುಷಿ ಆಯ್ತು ನೋಡು ಹೆಣ್ಪಾಪು ಆಗಿದ್ದಕ್ಕೆ. ಹೌದು, ರುದ್ರಮ್ಮ ತಗೋಯ್ತಾ? ಅಯ್ಯೋ ಅವಜ್ಜಿನ ಅದೇನೋ ಕುತ್ಕೊಂಡು ಲೆಕ್ಕ ಆಗ್ತಿತ್ತು ಟೈಮು, ಅದನ್ನು ಹೇಳಿದ್ರಲ್ಲ ಡಾಕ್ಟ್ರು. ಅವಜ್ಜಿ ತಗೊಂಡು ಏನು ಮಾಡ್ತೀರಿ, ಸುಮ್ಮನಿರ್ರಿ. ಭಾರಿ ಖುಷಿ ಆಗೈತೆ ನಮಗಂತೂ ಹೆಣ್ಪಾಪು ಆಗಿದ್ದಕ್ಕೆ. ಗೀತಕ್ಕ ಗೀತಕ್ಕ ಏನು ಜಮಾಯಿಸಿದ್ದೀರಿ? ಬರ್ರೈತಾಗೆ. ಆತ ನೋಡಿದ್ದು. ಬರ್ರಿ ಕಡೆಗೆ ನಾನು ನೋಡ್ಬೇಕು. ನೋಡಿ ಅಕ್ಕ, ಎಂತ ಚೆನ್ನಾಗೈತಿ ನಮ್ಮ ಮೊಮ್ಮಗಳು. ನೋಡಿ ಎಂತ ಭಾರಿ ಚೆನ್ನಾಗೈತೆ. ದುಂಡುಕ್ಕೆ ದುಂಡು ಮುಖ ನೋಡಿ ಹೆಂಗೈತೆ. ಚೆನ್ನಾಗದಾಳೆ. ಯಾಕೆ ಅವ್ರ ಅಪ್ಪನಂಗೆ ಇದ್ದಂಗೆ ಐತವ ಇದು. ಗೀತಂತರ ಏನು ಇದ್ದಂಗಲ್ಲ, ದುಂಡುಗೆ ಚೂಟಿ ಇದ್ದಂಗೆ ಅದಾಳೆ, ದುಂಡು ಮುಖ. ಚಂದದಾಳೆ ಬಿಡೆ ಪಾರಿ. ಬರೀ ಚೆನ್ನಾಗಿರೋದಲ್ಲ, ಹುಟ್ಟಿದ ಗಳಿಗೆ ಎಲ್ಲ ಚೆನ್ನಾಗೈತೆಲ್ಲ ನೋಡ್ಬೇಕು. ದೋಸೆ ಗೀಸೆ ಏನಾರು ಐತೆನ ನೋಡ್ಬೇಕು ಈ ಪಾರಿ. ಥೂ, ಈ ವಚ್ಚಿದಂತೂ ಸ್ಟಾರ್ಟ್ ಆಯಿತು ನೋಡು ಮಾರಯ್ಯ. ಥೂ, ಈ ವಚ್ಚಿ ಯಾಕಾರ ಬಂದಿದ್ದಿತ್ತು ಅಂತ ನಾನು. ಓ ಮೈ ಗಾಡ್, ಏನಿದು ಇಷ್ಟೊಂದು ಜನ ಎಲ್ಲ ಪೇಷಂಟ್ ಹತ್ರ ನಿಂತ್ಕೊಂಡಿದ್ದೀರಾ? ಅಲ್ಲ, ನಿಮಗೆ ಆವಾಗಲೇ ಹೇಳಿಲ್ವಾ ಒಬ್ಬೊಬ್ಬರೇ ಬಂದು ಅಟ್ಲೀಸ್ಟ್ ಇಬ್ಬಿಬ್ಬರಾದರೂ ಬಂದು ನೋಡ್ಕೊಂಡು ಹೋಗಿ ಮಗುನ ಅಂತ ಹೇಳಿಬಿಟ್ಟು? ಅಮ್ಮ ದಯಮಾಡಿ ನೀವೆಲ್ಲ ಹೊರಗಡೆ ಹೋಗಬೇಕೀಗ. ಪೇಷಂಟಿಗೆ ಡಿಸ್ಟರ್ಬ್ ಮಾಡಬೇಡಿ. ಅವರು ನಾರ್ಮಲ್ ಡೆಲಿವರಿ ಆದಾಗಿಂದ ಸ್ವಲ್ಪ ಆಗಲೆಯಿಂದ ಸ್ವಲ್ಪ ತಲೆನೋವು ಅಂತಿದ್ರು. ನಾನು ನೋಡೋಣ ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳಕ್ಕೆ ಅಂತ ಬಂದರೆ ನೀವೇನಿಲ್ಲಿ ಇಷ್ಟೊಂದು ಜನ ಇದ್ದೀರಾ? ಮೇಡಮ್ ನಿಮ್ಗೆ ಆವಾಗಲೇ ಹೇಳಿಲ್ವಾ? ನಿಮ್ಮ ಹೆಸರೇನು? ಪದ್ಮಾ ಮೇಡಮ್. ನಿಮ್ಗೆ ಆವಾಗಲೇ ಹೇಳಿಲ್ವಾ ಇಬ್ಬಿಬ್ಬರನ್ನೇ ಕಳಿಸಿ, ಅಥವಾ ನೀವು ಜೊತೆಗಿರ್ರಿ, ಹಾಗೆ ಒಬ್ಬೊಬ್ಬರನ್ನಾದರೂ ನೋಡ್ಕೊಂಡು ಹೊರಗಡೆ ಕಳಿಸಿ ಅಂತೇಳಿ? ದಯಮಾಡಿ ಎಲ್ಲ ಹೊರಗಡೆ ಬನ್ನಿ. ಬನ್ನಿ ಬನ್ನಿ, ಬೇಗ ಬನ್ನಿ. ಈಗ ಡಾಕ್ಟರ್ ಬರೋ ಟೈಮು ಇದು ರೌಂಡ್ಸಿಗೆ ಬರ್ತಾರೆ. ಎಲ್ಲ ಆಚೆ ಹೋಗಿಲ್ಲ ಅಂದರೆ ನಾನು ಬಯಸ್ಕೋಬೇಕಾಗುತ್ತೆ ಡಾಕ್ಟ್ರ್ ಹತ್ರ. ಬನ್ನಿಮ್ಮ, ಹೊರಗಡೆ ಬನ್ನಿ. ಅಬ್ಬಾ, ಒಳ್ಳೆ ಟೈಮಿಗೆ ಬಂದರು ನೋಡಿ ನರ್ಸು. ಪಾರಮ್ಮ, ರುದ್ರಮ್ಮ, ಬಾಕಿಕ ಬರ್ರಿ ಬರ್ರಿ ಬರ್ರಿ, ಹೊರಗೊಂಡು ಬರ್ರಿ. ಪಾಪ ಮತ್ತೆ ಪೇಷಂಟಿಗೆ ಡಿಸ್ಟರ್ಬ್ ಮಾಡಬಾರ್ದು. ಬನ್ನಿ, ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ಬನ್ನಿ ರುದ್ರಮ್ಮ, ಫಸ್ಟ್ ನೀವು ಬನ್ನಿಲ್ಲ, ಯಾರ ಹೊರಗಡೆ ಹೋಗೋಣ ಅಂತೆ. ಬರ್ರವ, ಮತ್ತೆ ಡಾಕ್ಟ್ರು ಬರ್ತಾರಂತೆ. ಬರ್ರಿ ಸುಮ್ಮನೆ ಮಾಪ, ಅವ್ರಿಗೆ ಯಾಕೆ ಬಯಸೋದು. ನಡೀರವ, ಹೊರಗೆ ಹೋಗೋಣಂತೆ. ಶಿವ್ ಬರ್ತಾನೆ ಅಷ್ಟೊತ್ತಿಗೆ ಸ್ವೀಟ್ ತಿಂದು ನಾವು ಮನೆ ಕಡೆ ಹೋಗೋಣಂತೆ. ಆಮೇಲೆ ಗೀತಾ ಮನೆಗೆ ಬರ್ತಾಳಲ್ಲ, ಅವಾಗ ಇನ್ನೊಂದ್ಸರಿ ಬಂದ್ರಾಯ್ತು. ಮೇಡಮ್, ಮತ್ತೆ ಯಾರನ್ನೂ ಬಿಡಬೇಡಿ. ಅಕಸ್ಮಾತ್ ಯಾರಾದರೂ ಇವ್ರನ್ನ ನೋಡಬೇಕು ಅಂತ ಹೇಳಿದ್ರೆ ಒಬ್ರನ್ನಾದರೂ ಇಬ್ಬರನ್ನಾದರೂ ಅಷ್ಟೇ ಬಿಡಿ, ಆಯಿತಾ? ನೀವಿರಿ ಒಬ್ಬರೇ. ಸರಿ ಮೇಡಮ್, ಆಯಿತು. ಯಾರು ಇಲ್ಲ ಬಿಡಿ. ಇನ್ನೇನು ಗೆಸ್ಟ್ಗಳೆಲ್ಲ ಮನೆಗೆ ಹೋದ್ಮೇಲೆ ನೋಡ್ತಾರೆ. ಈಗ ಇವ್ರ ಅಣ್ಣ ಮತ್ತು ಇವ್ರ ಮನೆಯವರಿದ್ದಾರೆ, ಅವ್ರು ನೋಡಬೇಕು. ಸ್ವೀಟ್ ತೊಗೊಂಡು ಬರೋಣ ಅಂತ ಹೋಗಿದ್ದಾರೆ. ನೀವು ಸ್ವೀಟ್ ತೊಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಆಯಿತು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇನ್ನಿಷ್ಟು ಹೊತ್ತು ಎಲ್ಲರೂ ನೋಡಿದ್ರು, ನಮ್ಮ ಮನೆಯವರೇ ಬರಲಿಲ್ವಲ್ಲ, ಅಣ್ಣನೂ ಬರಲಿಲ್ಲ. ಇಲ್ಲವಾ, ಬರ್ತಾರೆ. ಮತ್ತು ಡಾಕ್ಟ್ರು ಈಗಲೇ ನೋಡೋದು ಬೇಡ ಅಂತಂದ್ರೆ ಅಷ್ಟೊತ್ತಿಗೆ ಸ್ವೀಟ್ ತಗೊಂಡು ಬಂದ್ರಾಯ್ತು ಅಂತೇಳಿ ತರಕ್ಕೆ ಹೋಗಿದ್ದಾರೆ. ಮತ್ತು ಇವರೆಲ್ಲ ಇದ್ರಲ್ಲ, ಹಂಗೆ ನೋಡ್ಕೊಂಡ್ರು. ಬರ್ತಿರ್ತಾಗ ಈಗ ಅದೇ ಬರೋ ಟೈಮಲ್ಲೇ ಪಕ್ಕದಲ್ಲೇ ಐತೆ, ಅದನ್ನು ತಗೊಂಡು ಬರೋದು ಎಷ್ಟೊತ್ತು ಸ್ವೀಟ್ನ. ರೆಸ್ಟ್ ಮಾಡು, ಬರ್ತಾರೆ. ತಗೊಳ್ರಿ ಸ್ವೀಟ್ ತಗೊಳ್ರಿ ಎಲ್ಲರೂ. ಬೇಬಿ ತಗೊಳ್ರಿ, ನಾನು ಪಾಪ ನೋಡೋಕೆ ಹೋಗ್ಬೇಕು. ಸ್ವೀಟ್ ತಗೊಳ್ರಿ. ಪ್ರೇಮಕ್ಕ, ಭಾಗ್ಯಮ್ಮ, ರುದ್ರಮ್ಮ ಎಲ್ಲರೂ ಸ್ವೀಟ್ ತಗೊಳ್ರಿ. ಶಿವು, ಏನೋ ಹಿಂಗದವು ಸ್ವೀಟ್ಸು?
ನೋಡಿದ್ರೆ ಬಾಯಿ ನೀರು ಬರ್ತಾವ ಅಪ್ಪ. ನನಗಂತೂ ಎಲ್ಲ ಒಂದೊಂದೊಂದೊಂದೊಂದು ಎಷ್ಟು ಥರದ್ದು ಸ್ವೀಟ್ ಅದಾವೆ. ನಾನಂತೂ ಎಲ್ಲ ಒಂದೊಂದೊಂದೊಂದು ಥರದ್ದು ಎಲ್ಲ ತಗೊಂಡ್ರೆ ನೋಡು. ತಗೊಳ್ಳೆ ಮತ್ತೆ. ತಗೊಳಬಿ, ಇನ್ನೊಂದೆರಡು ಬಾಕ್ಸ್ ಅದಾವೆ ಸಿಸ್ಟರ್ಸ್ಗೆ ಮತ್ತು ಡಾಕ್ಟರ್ಸಿಗೆ ಕೊಡೋಣ ಅಂತೇಳಿ ಭಾಳನೇ ತಗೊಂಡಿವಿ. ತಗೊಂಡೋಗ್ರಿ ಈ ಬಾಕ್ಸು. ಒಂದು ಕೆಲಸ ಮಾಡಿರಿ, ಬಾಕ್ಸ್ ಎಲ್ಲ ತಗೊಂಡೋಗ್ರಿ. ಯಾವ್ದು ಬೇಕೋ ತಿನ್ರಂತೆ, ತಗೊಂಡು ತಿನ್ರಂಗಾರೆ. ನಾನು ಗೀತಾ ನೋಡೋಕ್ಕೆ ಮತ್ತು ಪಾಪ ನೋಡೋಕೆ ಹೋಗ್ಬೇಕು. ಅದೇ ಪ್ರಬಣನ ಕಾಯ್ತದ್ರೆ. ತಗೊಳ್ರಿ ಬೇಗ. ಹೆಸರು ಬಗ್ಗೆ ನೀನು ಒಂದು ಕೆಲಸ ಮಾಡಿ, ಈ ಬಾಕ್ಸು ನಾನು ಇಟ್ಕೊಂತೀನಿ, ನಾವೇ ಎಲ್ಲ ತಗೊಂತೀವಿ. ನೀನು ಹೋಗಿ ಗೀತನ್ನು ಪಾಪನ ನೋಡಿ ಹೋಗ್ರಿ. ಕಾಯ್ತದಳಲ್ಲಿ ಗೀತಾ, ಬಂದಿಲ್ಲ ಮಣ್ಣು ಬಂದಿಲ್ಲ, ನಮ್ಮ ಮನೆಯವ್ರು ಬಂದಿಲ್ಲ ಅಂತೇಳಿ. ಹೋಗು. ಆಯಿತು, ಈ ಸ್ವೀಟ್ ಬಾಕ್ಸ್ ತಗೊಂಡು ಮತ್ತು ತಿಂದು ನೀವು ಅಷ್ಟರು ಮನೆಗೆ ಹೋಗ್ರಿ. ನೀವಿನ್ನೇನು ಮತ್ತು ನಮ್ಮ ಮನೆಗೆ ಬರ್ತೀರ ಎಲ್ಲ ನೋಡ್ರವ ಹೆಂಗೆ ಮಾಡ್ತೀರ. ಮತ್ತು ಪಾರಮ್ಮ ರುದ್ರಮ್ಮ ಇಬ್ಬರೇ ಹಾಕರೆ ಹೆಂಗೆ ಮಾಡ್ತೀರಿ ನೋಡ್ರಿ. ಹೆಂಗೆ ಮಾಡ್ತೀರಿ ಅನ್ನೋದ್ರಾಗ ಏನಾಯ್ತಪ್ಪ. ಹೋಗವಿ, ಅದೇನು ಬೇರೆ ಮನಿನ ಹೋಗ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ನೀಟಾಗಿ ಮಾಡಿ. ನೀವು ಬರೋದು ಯಾವಾಗ ಬರ್ತೀರ ನೋಡಿ, ಡಿಸ್ಚಾರ್ಜ್ ಯಾವಾಗ ಆಕತ್ತ ಅಲ್ಲಿ ತನಕ ನಾವು ನಮ್ಮ ಮನೆಗೆ ನಿಮ್ಮ ಮನೆಗೆ ಓಡಾಡ್ತಿರ್ತೀವಿ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಪ್ರಭು. ಇದು ನಮ್ಮ ಮನೆ, ಗೀತವ್ವ ಅವರೆಲ್ಲ ನಮ್ಮ ಫ್ಯಾಮಿಲಿ. ಒಳ್ಳೆಯವರು, ಇಂಗ್ಲೀಷ್ ಬೇರೆ ಮಾತಾಡ್ತಾರೆ ಮತ್ತೆ. ಹೌದಪ್ಪ ಶಿವು ಪ್ರಭು. ಮತ್ತು ಪಾಪ ಅವ್ರಿಗೂ ವಯಸ್ಸಾಗೈತೆ. ಮತ್ತು ಅಡಿಗೆ ಏನಾದರೂ ನಾವು ಒಂಚೂರು ಒಬ್ಬೊಬ್ಬರು ಒಂದೊಂದು ದಿನ ಎಲ್ಲ ಗಂಜಿ ಎಲ್ಲ ಮಾಡಿಕೊಡ್ತೇವೆ. ಏನು ಇಲ್ಲೇ ಕೊಡ್ತೀನಿ ಅಂದ್ರೆ ಹೌದು. ಪಾರಮ್ಮ ರುದ್ರಮ್ಮಗೆ ಅಡಿಗೆ ನಿಮಗೆಲ್ಲ ಮಾಡ್ಕೊಂಬರ್ತೀವಿ. ನೀವೇನು ಹೋಟೆಲ್ನಾಗ ತಿನ್ನಕ್ಕೆ ಹೋಗ್ಬೇಡ್ರಿ. ಗೀತವ್ಗೆ ಗಂಜಿ ಎಲ್ಲ ಅವರೇ ಕೊಡ್ತಾರೆ, ಇಲ್ಲೆಲ್ಲ ಸಿಗುತ್ತೆ. ನೀವೇನು ಹೋಟೆಲಾಗ ತಿನ್ನಕ್ಕೆ ಹೋಗ್ಬೇಡ್ರಿ. ಒಂದೆರಡು ದಿನದಾಗ ಏನಾರು ಡಿಸ್ಚಾರ್ಜ್ ಮಾಡ್ಬೋದು. ಅದೇ ನಾರ್ಮಲ್ ಡೆಲಿವರಿ ಎಲ್ಲ ಡಿಸ್ಚಾರ್ಜ್ ಆಗತ್ತಿ. ಆತು ಬರೀ ಮಾತಾಗತ್ತಿ. ನಾವು ಹೋಗ್ತೀವಿ ಮನೆಗೆ. ನೀವು ಫಸ್ಟು ಪಾಪನ ಗೀತ ನೋಡೋಗ್ರಿ ಇಬ್ಬರು. ಹೋಗಪ್ಪ ಪ್ರಭು. ಹುಡುಗನ ಏಟತ್ತಾತವ್ರು, ಅವನು ಬಿಟ್ಟು ಹೋಗೋಗು ಫಸ್ಟು. ಅವ್ರವನ ಕೈ ಕೂಡ ಹೋಗು. ಸರಿ. ನೀವು ತಗೊಂಡು ಸ್ವೀಟ್ ತಗೊಂಡು ಮನೆಗೆ ಹೋಗ್ರಂಗಾರೆ. ಗೀತಾ ಅಂತಿಂತು ನಾವು ಅನ್ಕೊಂಡಂಗೆ ಹೆಣ್ಣು ಪಾಪು ಆಯ್ತು ನೋಡು, ಅಲ್ಲ ಖುಷಿ ಆಯ್ತಾ? ಹ್ಞೂ ರೀ, ಖುಷಿ ಆಯಿತು. ನೀವು ಬೇಗ ಬರಬೇಕು ತಾನೇ, ಇಷ್ಟೊತ್ತ? ಫಸ್ಟ್ ನೀವೇ ಮಗು ನೋಡಬೇಕಿತ್ತು ತಾನೇ. ಅಣ್ಣ ನೀವಿಬ್ರು ಫಸ್ಟ್ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಪದ್ಮ ಅದಕ್ಕೇನು ನನ್ನ ಜೊತೆಗೆ ಇದ್ರು. ನೀವು ಬೇಗ ಬರಬೇಕು ತಾನೇ ಇಬ್ಬರು, ಪಾಪಣ್ಣನ ಕರ್ಕೊಂಡು. ಇಲ್ಲವಾ, ಬೇಜಾರಾಗಕ್ಕೆ ಹೋಗ್ಬೇಡ. ಆವಾಗ ಡಾಕ್ಟ್ರು ಇನ್ನೊಂದು 10 ನಿಮಿಷ ತಡೀರಿ, ಇಲ್ಲೇ ನೋಡೋಕೆ ಹೋಗ್ಬೇಡ್ರಿ ಅಂದ್ರೆ ಅಷ್ಟೊತ್ತಿಗೆ ನಾವು ಸ್ವೀಟ್ ತಗೊಂಬಂದ್ರಾಯ್ತು ಅಂತೇಳಿ ಇಲ್ಲೇ ಪಕ್ಕದಾಗೆ ಬೇಕ್ರಿ ಇತ್ತಲ್ಲ ಹೋದ್ವಿ. ಡಾಕ್ಟ್ರು ಮತ್ತೆ ನೋಡೋಗ್ರಿ ಅಂತ ಅಂದಿದಾರ. ಮತ್ತು ಅವರಿದ್ರಲ್ಲ ಬಂದಾರ, ಏನಾಯ್ತು ಬಿಡು. ಇನ್ನೇನು ಸೊಸಿ ಬಂದ್ಲಲ್ಲ ಅಂತೂ ಇಂತು. ನಿಮ್ಮ ಅತ್ತಿಗೆಗೂ ನನಗೂ ಹೆಣ್ಣು ಪಾಪು ಆಗ್ಬೇಕು ನಿನಗೆ ಅನ್ನೋದಿತ್ತು. ಹೆಂಗೋ ದೇವ್ರ ಅತ್ತಗೆ ಅದನ್ನೇ ಆ ಆಸೆನೇ ತೀರಿಸ್ಬಿಟ್ಟ ಬಿಡು ಅತ್ತಗೆ. ಹೆಂಗೋ ಇಬ್ಬರು ತಾಯಿ ಮಗು ಆರೋಗ್ಯವಾಗಿದ್ದೀರಲ್ಲ ಅಷ್ಟೇ ಸಾಕು. ಪದ್ಮಕ್ಕ ಇದ್ರಲ್ಲ, ನಿಮ್ಮ ಅತ್ತಿಗೆನೇ ಇದ್ರಲ್ಲ, ಅವ್ವ ಮಗಳು ಅನ್ಕೊಂತಿರ್ತೀರ, ಅವರೇ ಫಸ್ಟು ನೋಡ್ದಂಗೆ ಆತದಾಗ. ಏನಾಗಲ್ಲ, ಬೇಜಾರಾಗಿ ಬಿಡ. ನೋಡಿಲಿ ನಿನ್ನ ಅಳಿಯನು ಬಂದಾನೆ. ನೋಡಪ್ಪ ಹೆಂಗದ ನಿನ್ನ ಸೊಸಿ. ನೋಡ ಬಂಗಾರಿ. ಹ್ಞೂನಪ್ಪ, ನಿಮ್ಮ ಅತ್ತೆಗೆ ಪಾಪು ಆಗೈತೆ ನೋಡಪ್ಪ. ನಿನಗೂ ಸೊಸೆ ಹಾಕೊಳ್ಳೋಳು ನೋಡು, ಎಷ್ಟು ಮುದ್ದಾಗದಾಳೆ. ಅಪ್ಪ ನನಗಂತೂ ಭಾಳ ಖುಷಿ ಆಗೋಯ್ತು. ನನ್ನ ತಂಗಿಗೆ 2 ವರ್ಷ ಆದ್ರೂ ಮಕ್ಕಳು ಭಾಗ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅಂತಿಂತ ದೇವರು ಕಣ್ಣು ತೆಗೆದು ಎಲ್ಲ ಖುಷಿನೂ ಕೊಟ್ಟ. ಈ ಖುಷಿ ಹಿಂಗೆ ಯಾವಾಗಲೂ ಶಾಶ್ವತವಾಗಿರಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ. ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಬೇಕು ದೇವರು. ಕಾಪಾಡಪ್ಪ ದೇವರೇ. ನನ್ನ ತಂಗಿ ಖುಷಿಯಾಗಿದ್ದು ಬಿಟ್ಟರೆ ನಾನು ಪದ್ಮ ಖುಷಿ ಇದ್ದಂಗೆ ಇರೋಕೋಬೇಕು. ತಂಗಿದಾಳೆ, ಆಕೆ ಜೀವನ ಹೆಂಗಾತಲ್ಲಪ್ಪ ಅಂತ ಅಂದ್ಕೊಂಡಿದ್ವಿ. ಒಳ್ಳೆ ಗಂಡ ಸಿಕ್ಕ, ಒಳ್ಳೆ ಮಗುನೂ ಆಯಿತು. ಇವಾಗ ಇನ್ನೇನು ಬೇಕು ಹೇಳು. ಈಗ ಇನ್ನೊಂದು ಬೇಬೆ ಗಂಡು ಪಪ್ಪು ಮಾಡ್ಕೊಂಬಿಡ್ರಿ. ಈಗಿನ ಊಟದ ಕೂಸು ಇವತ್ತಿನೂ ಅಲ್ಲ ಇನ್ನೊಂದು ಪಾಪು ಅಂತ. ಶಿವ ನೋಡ ಹೆಂಗಂತಾರೆ ನಿಮ್ಮ ಮಾವ. ಅವ್ರಿಗೆ ಗೊತ್ತಲ್ಲ, ಬರೀ ಕಾಮಿಡಿ ಮಾಡೋದ್ರಾಗೆ ಇರ್ತಾರೆ. ಕಾಮಿಡಿ ಅಲ್ಲ ಮರೆಯ, ವರ್ಷಕ್ಕೊಂದೊಂದು ಅಂದು ಒಂದೊಂದು ಮಕ್ಕಳು ಮಾಡ್ಕೊಂಬಿಡ್ಬೇಕು ಬೇಗ ಅಲ್ಲ. ಹಂಗಾರೆ ಮಾವರೇ, ಮತ್ತು ಈಗ ಹೆಂಗೂ ಅಳಿಯಾದ ನನಗೀಗ. ಹಂಗಾರೆ ನೀವು ಒಂದು ವರ್ಷಕ್ಕೊಂದೊಂದು ಇನ್ನೊಂದು ಸೊಸಿ ಮಾಡ್ಕೋಬೇಕಲ್ಲ, ಮತ್ತು ಇನ್ನೊಂದು ಮಗಳು ಮಾಡ್ಕೊಂಬಿಡ್ರಿ ನೀವು. ಏನು ಮಾತಾಡ್ತಿರೋ ಏನೋ ನೀವಿಬ್ರು. ಈಗ ಹಳೆ ಗಂಡಾಗೈತಿ, ಇನ್ನೊಂದು ಹೆಣ್ಣಾಗತ್ತೆ ಅಂತ ಏನು ಗ್ಯಾರಂಟಿ? ಇನ್ನೊಂದು ಗಂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ನಮ್ಮ ಕೈಗೆ ಏನೈತಪ್ಪ, ಎಲ್ಲ ದೇವ್ರು ಕೊಟ್ಟಂಗೆ ಆಗತ್ತೆ. ಆ ಮಾತೆಲ್ಲ ಬಿಡ್ರಿ. ಪಾಪ ನಿಂತ್ಕೊಂತೀಯ ಶಿವು ಮಕ್ಕಂಡತ್ತ ಈಗಿನ. ಆದರೆ ಈಗಿನ ಇಟ ತನಕ ಎಲ್ಲನೂ ಬಿಡಿ ಕಣ್ಬಿಟ್ಕೊಂಡು ನೋಡಿದ್ಲು. ಭಾರಿ ಚೂಟಿ ಐತಿ ಅಂದರು ಎಲ್ಲರೂ. ಡಾಕ್ಟ್ರು ಹಂಗೆ ಅಂದರು. ಶಿವು ಭಾರಿ ಚೂಟಿ ಐತಿದು. ನರ್ಸು ಎಲ್ಲರೂ ಹಂಗೆ ಅಂತಾರೋ. ಅವರು ಒಂದು ದಿನಕ್ಕೆ
ನಿನ್ನ ಮಗಳು ಭಾರಿ ಫೇಮಸ್ ಆಗ್ಬಿಟ್ರು ನೋಡಪ್ಪ ಹಾಸ್ಪಿಟ್ಲ್ ಒಳಗೆ. ನನ್ನ ತಂಗಿ ಹೆಂಗದಾಳ ನೋಡು, ಎಲ್ಲ ಕೆಲಸನ ಹೆಂಗೆ ಫಾಸ್ಟಾಗಿ ಕ್ವಿಕ್ಕಾಗಿ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮಾಡ್ತಾರೆ, ಮತ್ತು ಮಗಳು ಹಂಗೆ ಹುಟ್ಟಿದಾಳೆ. ಅದು ನಿಜ ಬಿಡು. ಮತ್ತೆ ಎದ್ಮೇಲೆ ಎತ್ಕಂತಿತ್ತಾಗ ಹಂಗೆ ನೋಡ್ರಿ. ಮತ್ತೆ ಇದ್ಲು ಅಂದರೆ ಸುಮ್ಮನೆ ಅಳ್ತಾಳೆ. ಪದ್ಮಕ್ಕ, ಮತ್ತೆ ಈಗ ದೇವರಿಗೆಲ್ಲ ಹರಕೆ ಹೊತ್ಕೊಂಡಿದ್ದೀವಲ್ಲ, ಮತ್ತೆ ಹೆಂಗೆ ತೀರ್ಸದ ಹೆಂಗೆ ಈಗಲೇನೆ? ಬೇಡ, ಈಗೇನು ಬೇಡ, ಇನ್ನೊಂದು 5 ತಿಂಗಳು ಹೋಗ್ಲಿ, 8-10 ತಿಂಗಳು, 1 ವರ್ಷ ತನಕ ದೊಡ್ಡಕ್ಕೆ ಆದ್ಮೇಲೆ ಪಾಪನ ಕರ್ಕೊಂಡು ಹೋಗಿ ಹರಕೆ ತೀರ್ಸಂತ ಹೇಳ್ರಿ. ಯಾವ ದೇವರಿಗೆ ಹರಕೆ ಹೊತ್ತಿದ್ದೀರಲ್ಲ. ಹ್ಞೂ ರೀ. ಮತ್ತು ನೀವು ಒಬ್ಬರೇ ಹೋಗೋದೇನು ಬೇಡ, ನಾವು ದೇವರಿಗೆಲ್ಲ ಹರಕೆ ಕಟ್ಕೊಂಡಿದ್ದೀವಲ್ಲ, ನಾನು ನೀವು ಪಾಪು ಹೋದ್ರಾಯ್ತು. ಮತ್ತು ನಿಮ್ಮ ಜೊತೆಗೆ ಅಣ್ಣ ಅತ್ತಿಗೆ ನನ್ನಳಿಯ ಎಲ್ಲರೂ ಹೋಗೋಣ ಅಂತ ಹೇಳ್ರಿ ಹರಕೆ ತೀರ್ಸೋಕ್ಕೆ. ಸರಿ ಹಂಗೆ ಮಾಡೋಣ ಅಂತ. ಮತ್ತು ನೀವು ಸ್ವಲ್ಪ ಇಲ್ಲೇ ಇರಿ ಹಾಸ್ಪಿಟಲಲ್ಲಿ. ನಾನು ಒಂದು ಸ್ವಲ್ಪ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಬರ್ತೀನಿ. ಮತ್ತು ಅದೇ ರುದ್ರ ದೊಡ್ಡವ ಐತಲ್ಲ, ಅವ್ರ ಹತ್ರ ಎಲ್ಲ ಕೇಳಿ ಮತ್ತು ಯಾವ ಅಕ್ಷರದಾಗೆ ಹೆಸರು ಬಂದತ್ತೆ ಅದನ್ನು ಕೇಳ್ಕೊಂಡು ಮನೆಯೆಲ್ಲ ಸಾರಿಸ್ಕೊಂಡು ಗೂಡ್ಸ್ಕೊಂಡು ಎಲ್ಲ ನೀಟಾಗಿ ಮಾಡಿ ಆಮೇಲೆ ಗೀತವ್ರನ್ನ ಡಿಸ್ಚಾರ್ಜ್, ಏನು 2 ದಿನ 3 ದಿನ ಇಟ್ಕೊಂತಾರಷ್ಟೇ, ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಏನಪ್ಪ. ಮತ್ತು ಹೆಸರು ನಾವೇ ಸೆಲೆಕ್ಟ್ ಮಾಡ್ತೇವೆ, ನೀನೇನು ಮಾಡೋಕ್ಕೆ ಹೋಗ್ಬೇಡ, ನಾನು ನಿಮ್ಮ ಮಾವನೇ ಸೆಲೆಕ್ಟ್ ಮಾಡ್ತೇವೆ ಏನಪ್ಪ. ಆಯಿತು ಪದ್ಮಕ್ಕ, ನಾನು ಯಾವತ್ತಾರು ನಿಮ್ಮ ಮಾತಿಗೆ ಇಲ್ಲ ಅಂದಿನ, ಹಾಗೆ ಮಾಡಿರಿ. ಸರಿ ಆಯಿತು. ಹಾಯ್ ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಹೋಗಬೇಡಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವಿಡಿಯೋನ ನೋಡಿ ಫ್ರೆಂಡ್ಸ್. ಹಾಗೆ ಈಗ ನೀವು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್, ಏನಂದರೆ ಈಗ ಹುಟ್ಟಿರೋ ಮಗು ಇದೆಯಲ್ಲ, ಇದು ಮುಂದಿನ ಸ್ಟೋರಿಲಿ ಮೇನ್ ಕ್ಯಾರೆಕ್ಟರ್ ಆಗಿ ಬರುತ್ತೆ. ಸೊ ಹಾಗಾಗಿ ನೀವು ಯಾವ ನೇಮನ್ನು ಸಜೆಸ್ಟ್ ಮಾಡ್ತಿರೋ, ಸೊ ಈಗ ಆ ಕ್ಯಾರೆಕ್ಟರ್ಗೆ ಸೆಟ್ ಆಗೋಂಥ ನೇಮನ್ನು ನೀವು ಏನಾದರೂ ಸೆಲೆಕ್ಟ್ ಮಾಡಿದರೆ ಅದೇ ನೇಮನ್ನು ನಾನು ಇಟ್ಟು ಕಥೆಯನ್ನು ಮುಂದುವರಿಸ್ತೀನಿ. ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ ಮೇಲೆ ಯಾರು ಬೇಬಿ ಗರ್ಲ್ ನೇಮನ್ನ ಕಮೆಂಟ್ ಮಾಡಿ, ನನಗೆ ಈ ಕಥೆಗೆ ಸೂಟ್ ಆಗಿರೋವಂಥ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ನೇಮನ್ನು ಇಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಹಾಗೆ ಬೇಬಿ ಗರ್ಲ್ ನೇಮನ್ನು ಸಜೆಸ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.